ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಂಜು ಸಂಜು ಲಾಗ್ಸ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜು ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ, ಅದಕ್ಕೆ ಲಾಗಲ್ಲಿ ಬರ್ತಿಲ್ಲ. ನಾನು ಮತ್ತು ಪವು ತೋಟದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೊಂದು ಕೆಲಸ ಇದೆ, ಏನು ಕೆಲಸ ಅಂತ ನೋಡೋಣ ಬನ್ನಿ. ಹಾಯ್ ಅಕ್ಕ, ಎಲ್ಲಿ ನೆನ್ನೆ ಹೂವು ಕಿತ್ಕೊಂಡ್ಬಂದಿದ್ದು? ಇಲ್ಲೇ ತೋರಿಸ್ತೀನಿ ಬಾ. ಅಲ್ಲಿ ಐತಲ್ವಾ ಮರ ಐತಲ್ವಾ, ಅಲ್ಲೊಂದು ಮಾವಿನ ಮರ ಇಲ್ವಾ, ಕಾಡು ಮಾವಿನ ಮರ, ಅದ್ರ ಮೇಲೆ ಕಾಣಿಸ್ತಿಲ್ವಾ ನಿಮಗೆ? ಹೂ ಕೇಳ್ತಾನೆ ಇದ್ದ, ಎಲ್ಲಿಂದ ಕಿತ್ಕೊ ಬಂದೆ ಅಕ್ಕ, ಮೊನ್ನೆ ಆ ವಿಡಿಯೋದಲ್ಲಿ ಹಾಕಿದ್ನಲ್ವಾ ಆ ಗಿಡನ ಎಲ್ಲಿಂದ ಕಿತ್ಕೊ ಬಂದೆ ಆರ್ಕಿಡ್ ಗಿಡನ ಅಂತ ಕೇಳ್ತಾನೆ ಇದ್ದ. ಅದಕ್ಕೆ ಅವನಿಗೆ ತೋರ್ಸೋಕ್ಕೆ ಅಂತ ಗಾಡಿ ನಿಲ್ಲಿಸ್ದೆ. ಅಲ್ಲಿ ನೋಡಿ ಅವನು ಅಲ್ಲಿ ಹೋಗಿ ಸರ್ಕಸ್ ಮಾಡ್ತಾವನೆ ಬೇರೆ ಹೇಳೋಕ್ಕೆ. ಏ ಪವು ಬಾ, ಇಳಿ ಸಾಕು, ಕೀಳ್ಬೇಡ ಬಾ ಪವು. ಅಕ್ಕ ಒಂದು ಮನೆ ಹತ್ರ ಚೆನ್ನಾಗಿತ್ತು, ಸಣ್ಣ ಒಂದು ಕೀಳ್ತೀನಿ. ಬಿಸಾಕಂಗೆ ಹೂವನೇ ಕಟ್ಟಾಯ್ತಾ? ಇಳಿ, ನಿಧಾನಕ್ಕೆ ಇಳಿ. ನಾವು ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಬೆಳಿಗ್ಗೆನೆ ನಮ್ಮ ಅತ್ತೆ ಮತ್ತು ರಾಧಂಟಿಯವರು ತೋಟಕ್ಕೆ ದನ ಮೆಸಕ್ಕೆ ಅಂತ ಬಂದಿದ್ದರು. ಆಮೇಲೆ ಅವರು ಸಿಕ್ಕಿದ್ರು. ಹೋಗ್ತಾ ಇದ್ದೀನಿ ಅವ್ರ ಹತ್ರ. ಇವನು ಓಡ್ಬಿಟ್ಟ, ಓಡೋಗ್ಬಿಟ್ಟ. ಕುರಿ ದನಗಳೆಲ್ಲ ಬೇಯ್ತಾವೆ. ಸಾಧನನು ಬಂದು ನಿಂತಿದ್ದಾಳೆ. ಹಾಯ್ ಮಾಡು ಸಾಧು. ಹಾಯ್ ಅಂಟಿ, ಹಾಯ್ ಮಾಡಂಟಿ. ಅತ್ತೆ ನೀನು ಹಾಯ್ ಮಾಡುತ್ತೆ. ಅದನ್ನು ನೋಡಿ, ಇದು ಚೋಟು ಮೆಣಸಿನ್ಕಾಯಿ ಕಿತ್ಕೊಬಂದೋಳೆ. ಅಲ್ಲಿ ಅರ್ಧ ಇಲ್ಲೊಂದು ಮನೆ ಇದೆ, ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಇವಾಗ ಅಲ್ಲಿ ನೇಳೆಣ್ಣು ಮರ ಐತೆ. ಅಲ್ಲಿ ನೇಳೆಣ್ಣು ಮರದ ಹತ್ರ ಹೋಗ್ತಿದ್ದೀವಿ, ನೇಳೆಣ್ಣು ಕೀಳೋಣ ಅಂತ. ನಾವು ಬಂದಿದ್ದ ಕೆಲಸನೇ ಅದು. ಸುಮ್ಮನೆ ನಾವು ತೋಟಕ್ಕೆ ಬರಲ್ಲ, ಬಂದರೆ ಏನಾದರೂ ಒಂದು ಕೆಲಸ ಇರಬೇಕು. ಆಗ ನೇಳೆಣ್ಣು ಕೀಳೋಕ್ಕೆ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ. ಇವ್ರು ಕೋಲಿಸ್ಕೊಂಬರೋಕ್ಕೆ ಅಂತ ಹೋದರು, ಸಾಧನ ಮತ್ತು ಪವನ. ಬಟ್ ಆದರೆ ಅವರು ಕೋಲ್ ತಂದಿಲ್ಲ, ಅವ್ರ ಮನೆಯಿಂದ ಈಸ್ಕಟ್ಟು ಬರಲಿಲ್ಲ, ಯಾಕೋ ಗೊತ್ತಿಲ್ಲ. ಯಾಕೋ ಪವು ಕೋಲ್ ಕೊಡಲಿಲ್ವ ಅವರು? ಏನಂದರು? ಅವ್ರು ಕೊಡಲ್ಲ ಅಂದ್ರಂತೆ ಕೋಲು. ಬೇಡ ಹಂಗೆ ಕೀಳ್ತಾನಂತೆ ಪವು. ಈ ಜಾಗದಲ್ಲಿ ನೇರಳೆಹಣ್ಣು ಕಿತ್ತರೂ ನಮ್ಮ ಕೈಗೆ ಸಿಗಲ್ಲ ಅನಿಸುತ್ತೆ, ತುಂಬ ಗುಂಡಿ ಐತೆ. ಇದೇ ನೇರಳೆಹಣ್ಣು ಮರ. ಮರದಲ್ಲಿ ಹಣ್ಣು ಇದ್ದಾವೆ, ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಕೀ ಕೆಳಕ್ಕೆ ಬಿಡುತ್ತೆ. ಇಲ್ಲೆಲ್ಲ ವೇಸ್ಟಾಗಿ ಬಿದ್ದಿದ್ದಾವೆ ನೇರಳೆಹಣ್ಣು, ಆದರೆ ಮರ ತುಂಬ ಎತ್ತರ ಐತೆ. ಅವು ನಮ್ಮ ಕೈಗೆ ಸಿಗೋದು ಕಷ್ಟ. ಎಲ್ಲ ಬರೀ ವೇಸ್ಟೇ ಇದ್ದಾವಂಟಿಲ್ಲಿ. ನೇರಳೆಹಣ್ಣು ಮರದ ಮೇಲಂತೂ ನಮ್ಮ ಕೈಲಿ ಕೀಳಕ್ಕಾಗ್ತಾ ಇಲ್ಲ, ಅದಕ್ಕೆ ಕೆಳಗಡೆ ಬಿದ್ದಿರೋರು ಚೆನ್ನಾಗಿರೋ ಆಯಕ್ಕೆ ಅಂತ ಕೆಳಗೆ ಇಳಿದವ್ರೆ. ಇದೇನು ಫಾರೆಸ್ಟ್ ಕಡೆಯಿಂದ ಇದನ್ನ ಗುಂಡಿ ತೋರಿಸಿರೋದಾ? ಇದೇನಾ? ಈ ಗುಂಡಿ ಬಂದು ತೋಟದ ಪಕ್ಕ ಫಾರೆಸ್ಟಿಂದ ಗುಂಡಿ ತೋರಿಸಿದ್ದಾರೆ. ಇದು ಮೇಲ್ಗಡೆ ಇನ್ನು ಹೋದ್ರೆ ಅದು ಫಾರೆಸ್ಟ್. ಇವ್ರು ಹತ್ತಬಿಟ್ರು, ಮೇಲ್ಗಡಿಕಂತೂ ಇಳಿಯಕ್ಕಾಗ್ತಾ ಇಲ್ಲ. ಒಬ್ಳು ಹತ್ತಿಸ್ತಿದ್ದಾಳೆ, ಒಬ್ಬ ಹತ್ತದ. ಈಗ ಅವಳನ್ನ ಎತ್ಕೊಳಕ್ ಮೇಲ್ಗಡಿಕೆ ರಾಧಂಟಿ ಅವರು ಇರ್ತಿದ್ದಾರೆ. ಇಬ್ರನ್ನ ಕಷ್ಟಪಟ್ಟು ಮೇಲೆ ಹತ್ತಿಸ್ಕೊಬಿಟ್ರು. ಈ ನೇಳೆಹಣ್ಣು ಕೀಳಕ್ ಆಗ್ತಾ ಇಲ್ಲ, ಅದಕ್ಕೆ ಇಲ್ಲೊಂದು ಸೀತಾಫಲ ಮರ ಐತೆ, ಅದಿನ್ನ ಹಣ್ಣು ಇದಾವೆ, ಆದರೆ ಇನ್ನ ದೊಡ್ಡವಾಗಿಲ್ಲ, ಹಣ್ಣಾಗಿಲ್ಲ. ನೇಳೆಹಣ್ಣು ತಿನ್ನೋ ಎಕ್ಸೈಟ್ಮೆಂಟಲ್ಲಿ ಓಡ್ ಬಂದ್ವಿ ನಾನು ಮತ್ತು ಪವು. ಅವು ನಮ್ಮ ಕೈಗೆ ಸಿಗಲಿಲ್ಲ, ಅದಕ್ಕೆ ಗುಂಡಿ ಗೊಟ್ಟರು ಎಲ್ಲ ಇಳ್ದು ಹೊತ್ತಿದ್ವಿ. ಇವಾಗ ಮ್ಯಾಗಡಿಕೆ ಮತ್ತೆ ವಾಪಸ್ ನಮ್ಮ ತೋಟದೊಳಗೆ ನಿಂತಿದ್ದೀನಿ. ತರು ಮತ್ತು ಸಾಧು ಜಾವಣಿಗೆ ಕಡ್ಡಿ ತರ್ತೀವಿ ಅಂತ ಹೋದರು. ಅವ್ರು ಬರೋವರೆಗೂ ವಾಪಸ್ ಇಲ್ಲೇ ಕೂತಿರ್ತೀನಿ. ಇದು ದನಗಳಿಗೆ ಮೇವಿಗೆ ಅಂತ ನಮ್ಮ ಮಾಮ ತಗೊಬಂದು ಹಾಕ್ಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿತ್ತು ಹುಲ್ಲಿಗೆ. ಆದರೆ ಡೈಲಿ ಕಾಡೆಮ್ಮೆ ಬಂದು ನೀಟಾಗಿ ಮೇಯ್ಕೊಂಡು ಖಾಲಿ ಮಾಡ್ತೈತೆ ಸ್ವಲ್ಪನೇ. ಬರೋವರೆಗೂ ನನಗೆ ವೆಯ್ಟ್ ಮಾಡಿ ಸಾಕಾಯಿತು. ಮೊನ್ನೆ ಮಾಡಿದ್ದಿದ್ದು ಅಡಿಕೆ ಪ್ಯಾಕೆಟು ಯಾವ ಥರ ಬಂದವೆ ಅಂತ ನೋಡೋಣ ಅಂತ ಬಂದೆ. ಅವು ಹಂಗಂಗೆ ಇಟ್ಬಿಟ್ಟು ಹೋಗಿದ್ವಿ. ನಮ್ಮ ಅತ್ತೆ ಎಲ್ಲ ಜೋಡಿಸಿದ್ದಾರೆ ದನ ಮೇಯ್ಸಕ್ಕೆ ಬಂದಾಗ. ಎಲ್ಲ ಹಂಗಂಗೆ ಇದ್ದಾವೆ, ಏನೂ ಚೇಂಜಸ್ ಇಲ್ಲ, ಚಿಕ್ಕಗೆ ಇದ್ದಾವೆ. ತಗೊಂಡು ಬಂದ ಕಡ್ಡಿ
ನಾವು ಬಡ್ದಿದ್ದ ಹಣ್ಣುಗಳೆಲ್ಲ ಸೀರೆ ಒಳಕ್ಕಿಂತ ಜಾಸ್ತಿ ನೆಲಕ್ಕೆ ಬಿದ್ವು. ಅವನ್ನ ಎತ್ಕೊಳಕ್ಕೆ ತರು ಕೆಳಗಿಲ್ದ, ಅವನಿಗೆ ಮೇಲ್ಗಡೆ ಹತ್ತಕ್ಕಾಯ್ತಾ ಇಲ್ಲ. ತರು ಇವಾಗ ಹೆಂಗ್ ಬತ್ತೀಯಾ? ಹೆಂಗೋ ಮಾಡಿ ಬರ್ತವನೆ. ಹುಷಾರು ಸಾಧು, ಕೈ ಹಿಡ್ಕೊ ಸಾಧು. ಕೈ ಕೊಡು. ಅದು ಕಿತ್ಕೊಳ್ಳುತ್ತೆ. ಸರ್ಕಸ್ ಮ್ಯಾನು. ಬಂದ ಹೆಂಗೋ ಕೊನೆಗೂ. ಹಾಯ್ ಮಾಡು. ಹಾಯ್. ಮೇಲ್ಗಡೆ ಎಲ್ಲ ಬರೀ ಹಣ್ಣು ವೇಸ್ಟ್ ಆಗಿ ಬಿದ್ದವೆ, ಆದ್ರೆ ನಮ್ಮ ಕೈ ಮಾತ್ರ ಒಂದು ಸಿಕ್ತಲ್ಲ ನಟ್ಟು. ಇಷ್ಟ ನಮ್ಮ ಕೈಲಿ ಕೀಳಕ್ಕಾಗಿದ್ದು ಎಲ್ಲ ನೆಲಕ್ಕೆ ಬಿದ್ವು. ನಾವು ಬಡ್ದಿದ್ದ ಹಣ್ಣುಗಳು ನಮ್ಮದು ಹಿಡ್ದಿರೋ ಸೀರೆ ಒಳಗೆ ಬೀಳೋದಕ್ಕಿಂತ ಜಾಸ್ತಿ ನೆಲಕ್ಕೆ ಬಿದ್ವು. ಅವನ್ನ ಎತ್ಕೊಳಕ್ಕೂ ಆಗಲ್ಲ, ತುಂಬ ಗುಂಡಿ ಜಾಸ್ತಿ ಇತ್ತು. ಇಷ್ಟೇ ನಮಗೆ ಸಿಕ್ಕಿದ್ದು. ನಮ್ಮದು ನೇರಳೆ ಹಣ್ಣು ಕಿತ್ತಿದ್ದು ಆಟ ಮುಗೀತು. ಲಾಸ್ಟಿಗೆ ಇಷ್ಟು ಉಳಿದ್ವು. ನಾವು ಕಿತ್ತಿರೋದ್ರಲ್ಲಿ ತಿಂದು ಇದನ್ನ ಸಂಜೆಗೆ ತೊಗೊಂಡೋಗ್ತಾ ಇದ್ದೀನಿ. ಇಷ್ಟು ಬಾಯ್ ಮಾಡು. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಮನೆಗೆ ಹೋಗ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ. ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಷ್ಟೇ. ನಾಲ್ಗೆ ನೋಡಿ ಯಾವ ಕಲರ್ ಆಗೈತೆ. ಆಮೇಲೆ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಜೋಕಲ್ಲಿ ಆಡ್ಕೊಂಡು ಮಕ್ಳ ಜೊತೆಲಿ ಮನೆ ಕಡೆ ಹೊಟ್ವಿ.